ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ಉಪ್ಪನ್ನು ಅತಿ ಹೆಚ್ಚಾಗಿ ಸೇವಿಸಿದರೆ ಏನಾಗುತ್ತದೆ? ಆಪ್ಷನ್ ಎ ಹೃದಯ ಸಮಸ್ಯೆ, ಆಪ್ಷನ್ ಬಿ ಜೀರ್ಣಕ್ರಿಯೆ ಸಮಸ್ಯೆ, ಆಪ್ಷನ್ ಸಿ ಮೈಗ್ರೇನ್, ಆಪ್ಷನ್ ಡಿ ಜಾಂಡೀಸ್. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಸಮಸ್ಯೆ ಮತ್ತು ಆಪ್ಷನ್ ಬಿ ಜೀರ್ಣಕ್ರಿಯೆ ಸಮಸ್ಯೆ. ಬೆಳಿಗ್ಗೆ ನಿಂಬೆ ರಸ ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಆಗುವ ಉಪಯೋಗವೇನು? ಆಪ್ಷನ್ ಎ ಜೀರ್ಣಕ್ರಿಯೆ ಸರಾಗ, ಆಪ್ಷನ್ ಬಿ ಮೂಳೆಗಳ ಸಮಸ್ಯೆ, ಆಪ್ಷನ್ ಸಿ ಚರ್ಮದ ಆರೋಗ್ಯ, ಆಪ್ಷನ್ ಡಿ ಹಲ್ಲುಗಳ ಆರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಜೀರ್ಣಕ್ರಿಯೆ ಸರಾಗ ಮತ್ತು ಆಪ್ಷನ್ ಸಿ ಚರ್ಮದ ಆರೋಗ್ಯ. 1 ಲೀಟರ್ ಸಮುದ್ರದ ನೀರಿನಿಂದ ಎಷ್ಟು ಗ್ರಾಂ ಉಪ್ಪು ಸಿಗುತ್ತದೆ? ಆಪ್ಷನ್ ಎ 40 ಗ್ರಾಂ, ಆಪ್ಷನ್ ಬಿ 35 ಗ್ರಾಂ, ಆಪ್ಷನ್ ಸಿ 15 ಗ್ರಾಂ, ಆಪ್ಷನ್ ಡಿ 50 ಗ್ರಾಂ. ಸರಿಯಾದ ಉತ್ತರ ಆಪ್ಷನ್ ಬಿ 35 ಗ್ರಾಂ. ದೇಹದಲ್ಲಿ ಬರುವಂತಹ ತುರಿಕೆ ಮತ್ತು ಕಜ್ಜಿಗಳಿಗೆ ಇವುಗಳಲ್ಲಿ ಯಾವುದು ದಿವ್ಯ ಔಷಧ? ಆಪ್ಷನ್ ಎ ಬೇವಿನ ಎಣ್ಣೆ, ಆಪ್ಷನ್ ಬಿ ಕೋಕೋನಟ್ ಎಣ್ಣೆ, ಆಪ್ಷನ್ ಸಿ ಆಲಿವ್ ಎಣ್ಣೆ, ಆಪ್ಷನ್ ಡಿ ನಿಂಬೆ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಎ ಬೇವಿನ ಎಣ್ಣೆ ಮತ್ತು ಆಪ್ಷನ್ ಬಿ ಕೋಕೋನಟ್ ಎಣ್ಣೆ. ಯಾವ ಆಹಾರ ಪದಾರ್ಥ ತಿನ್ನುವುದರಿಂದ ಅಜೀರ್ಣ ಬರುವುದಿಲ್ಲ? ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ಇಡ್ಲಿ, ಆಪ್ಷನ್ ಸಿ ಅನ್ನ, ಆಪ್ಷನ್ ಡಿ ಚಪಾತಿ. ಸರಿಯಾದ ಉತ್ತರ ಆಪ್ಷನ್ ಎ ಮೊಸರು. ಸೊಳ್ಳೆಗಳು ಬಾರದಂತೆ ತಡೆಯಲು ಯಾವುದನ್ನು ಬಳಸಬೇಕು? ಆಪ್ಷನ್ ಎ ಬೆಳ್ಳುಳ್ಳಿ, ಆಪ್ಷನ್ ಬಿ ಈರುಳ್ಳಿ ಎಣ್ಣೆ, ಆಪ್ಷನ್ ಸಿ ಬೇವಿನ ರಸ, ಆಪ್ಷನ್ ಡಿ ನೀಲಗಿರಿ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ, ಆಪ್ಷನ್ ಸಿ ಬೇವಿನ ರಸ ಮತ್ತು ಆಪ್ಷನ್ ಡಿ ನೀಲಗಿರಿ ಎಣ್ಣೆ. ಕೆಂಪು ನದಿ ಎಂದು ಭಾರತದ ಯಾವ ನದಿಯನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಬ್ರಹ್ಮಪುತ್ರ ನದಿ, ಆಪ್ಷನ್ ಬಿ ಗೋದಾವರಿ ನದಿ, ಆಪ್ಷನ್ ಸಿ ಗಂಗಾ ನದಿ, ಆಪ್ಷನ್ ಡಿ ಯಮುನಾ ನದಿ. ಸರಿಯಾದ ಉತ್ತರ ಆಪ್ಷನ್ ಎ ಬ್ರಹ್ಮಪುತ್ರ ನದಿ. ಮೂತ್ರಪಿಂಡದ ಸಮಸ್ಯೆಯನ್ನು ಬಗೆಹರಿಸಲು ಯಾವುದನ್ನು ಸೇವಿಸಿದರೆ ಒಳ್ಳೆಯದು? ಆಪ್ಷನ್ ಎ ಕಾಫಿ, ಆಪ್ಷನ್ ಬಿ ಉಪ್ಪು, ಆಪ್ಷನ್ ಸಿ ಬಾದಾಮಿ, ಆಪ್ಷನ್ ಡಿ ಅಂಜೂರ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾದಾಮಿ ಮತ್ತು ಆಪ್ಷನ್ ಡಿ ಅಂಜೂರ. ಬಾಳೆಹಣ್ಣು ತಿನ್ನುವುದರಿಂದ ಯಾವ ನೋವು ತಕ್ಷಣವೇ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಬೆನ್ನು ನೋವು, ಆಪ್ಷನ್ ಬಿ ತಲೆನೋವು, ಆಪ್ಷನ್ ಸಿ ಶೀತ ಕೆಮ್ಮು, ಆಪ್ಷನ್ ಡಿ ಕಾಲು ನೋವು. ಸರಿಯಾದ ಉತ್ತರ ಆಪ್ಷನ್ ಬಿ ತಲೆನೋವು. ಈ ಕೆಳಗಿನವುಗಳಲ್ಲಿ ಯಾವ ಪ್ರಾಣಿಗೆ ಹೆಚ್ಚು ಜ್ಞಾಪಕ ಶಕ್ತಿ ಇರುತ್ತದೆ? ಆಪ್ಷನ್ ಎ ಆನೆ, ಆಪ್ಷನ್ ಬಿ ನಾಯಿ, ಆಪ್ಷನ್ ಸಿ ಡಾಲ್ಫಿನ್, ಆಪ್ಷನ್ ಡಿ ಒಂಟೆ. ಸರಿಯಾದ ಉತ್ತರ ಆಪ್ಷನ್ ಸಿ ಡಾಲ್ಫಿನ್. ಯಾವ ನೀರು ಮಾನವನ ದೇಹದಲ್ಲಿರುವ ವಿಷವನ್ನು ಹೊರಹಾಕುತ್ತದೆ? ಆಪ್ಷನ್ ಎ ಉಪ್ಪು ನೀರು, ಆಪ್ಷನ್ ಬಿ ಬಿಸಿ ನೀರು, ಆಪ್ಷನ್ ಸಿ ಬಾರ್ಲಿ ನೀರು, ಆಪ್ಷನ್ ಡಿ ಕೂಲ್ ಡ್ರಿಂಕ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಬಾರ್ಲಿ ನೀರು. IPLನ ಮೊದಲ ಪಂದ್ಯ ಯಾವ ಸ್ಥಳದಲ್ಲಿ ನಡೆಯಿತು? ಆಪ್ಷನ್ ಎ ಚೆನ್ನೈ,
ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಹೈದರಾಬಾದ್. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು. ಪ್ರತಿದಿನ ಶುಂಠಿ ಟೀ ಕುಡಿದರೆ ಯಾವ ರೋಗ ಬರುವುದಿಲ್ಲ? ಆಪ್ಷನ್ ಎ ಹೃದಯಾಘಾತ, ಆಪ್ಷನ್ ಬಿ ಮಧುಮೇಹ, ಆಪ್ಷನ್ ಸಿ BP, ಆಪ್ಷನ್ ಡಿ ಅಸ್ತಮಾ. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯಾಘಾತ. ಮುಖದ ಮೇಲಿರುವ ಬಂಗು ಕಲೆಯನ್ನು ಹೋಗಲಾಡಿಸಲು ಯಾವುದನ್ನು ಹಚ್ಚಬೇಕು? ಆಪ್ಷನ್ ಎ ಅರಸಿನ, ಆಪ್ಷನ್ ಬಿ ಬೇವಿನ ರಸ, ಆಪ್ಷನ್ ಬಿ ಜಾಯಿಕಾಯಿ, ಆಪ್ಷನ್ ಡಿ ನಿಂಬೆ ರಸ. ಸರಿಯಾದ ಉತ್ತರ ಆಪ್ಷನ್ ಸಿ ಜಾಯಿಕಾಯಿ. ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾದರೆ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ ಎ ಕ್ಯಾನ್ಸರ್, ಆಪ್ಷನ್ ಬಿ ಸೋಂಕು, ಆಪ್ಷನ್ ಸಿ ಉರಿಯೂತ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ವರ್ಷದ ಯಾವ ತಿಂಗಳಲ್ಲಿ ಹೆಚ್ಚು ಜನರು ಜನಿಸುತ್ತಾರೆ? ಆಪ್ಷನ್ ಎ ಮಾರ್ಚ್, ಆಪ್ಷನ್ ಬಿ ಆಗಸ್ಟ್, ಆಪ್ಷನ್ ಸಿ ಡಿಸೆಂಬರ್, ಆಪ್ಷನ್ ಡಿ ಜೂನ್. ಸರಿಯಾದ ಉತ್ತರ ಆಪ್ಷನ್ ಬಿ ಆಗಸ್ಟ್. ಸಂಗೀತ ಕೇಳುವುದರಿಂದ ಯಾವ ರೋಗ ಬರುವುದಿಲ್ಲ? ಆಪ್ಷನ್ ಎ ರಕ್ತದೊತ್ತಡ, ಆಪ್ಷನ್ ಬಿ ಮರೆವಿನ ಕಾಯಿಲೆ, ಆಪ್ಷನ್ ಸಿ ಹೃದಯಾಘಾತ, ಆಪ್ಷನ್ ಡಿ ಶುಗರ್. ಸರಿಯಾದ ಉತ್ತರ ಆಪ್ಷನ್ ಬಿ ಮರೆವಿನ ಕಾಯಿಲೆ. ನಮ್ಮ ದೇಹದಲ್ಲಿ ನಾರಿನಾಂಶವನ್ನು ನಿಯಂತ್ರಿಸುವ ಅಂಗ ಯಾವುದು? ಆಪ್ಷನ್ ಎ ನಾಲಿಗೆ, ಆಪ್ಷನ್ ಬಿ ಮೆದುಳು, ಆಪ್ಷನ್ ಸಿ ಯಕೃತ್, ಆಪ್ಷನ್ ಡಿ ಕಿಡ್ನಿ. ಸರಿಯಾದ ಉತ್ತರ ಆಪ್ಷನ್ ಡಿ ಕಿಡ್ನಿ. ಯಾವುದನ್ನು ತಿಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಹೋಗಲಾಡಿಸಬಹುದು? ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ಬಾಳೆಹಣ್ಣು, ಆಪ್ಷನ್ ಸಿ ಮಸಾಲೆ ಆಹಾರ, ಆಪ್ಷನ್ ಡಿ ಓಟ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ಬಾಳೆಹಣ್ಣು ಮತ್ತು ಆಪ್ಷನ್ ಡಿ ಓಟ್ಸ್. ದಿನಕ್ಕೆ ಎಷ್ಟು ಬಾರಿ ಮೂತ್ರ ಮಾಡಿದರೆ ಶುಗರ್ ಇದ್ದಂತೆ? ಆಪ್ಷನ್ ಎ 10 ಬಾರಿ, ಆಪ್ಷನ್ ಬಿ 14 ಬಾರಿ, ಆಪ್ಷನ್ ಸಿ 20 ಬಾರಿ, ಆಪ್ಷನ್ ಡಿ 5 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಸಿ 20 ಬಾರಿ. ಮಳೆಗಾಲ ಅಥವಾ ಚಳಿಗಾಲದಲ್ಲಿ ನಮ್ಮ ದೇಹವನ್ನು ಬೆಚ್ಚಗಿಡಲು ಇವುಗಳಲ್ಲಿ ಯಾವುದನ್ನು ಸೇವಿಸಿದರೆ ಒಳ್ಳೆಯದು? ಆಪ್ಷನ್ ಎ ಬಾದಾಮಿ, ಆಪ್ಷನ್ ಬಿ ಕಾಲ್ ಸೂಪ್, ಆಪ್ಷನ್ ಸಿ ಮಸಾಲಾ ಚಹಾ, ಆಪ್ಷನ್ ಡಿ ಮೊಟ್ಟೆ. ಸರಿಯಾದ ಉತ್ತರ ಮೇಲಿನ ಎಲ್ಲ ಆಪ್ಷನ್ಸ್ಗಳು. ಯಾವ ದಿನದಂದು ಕೂದಲು ಕತ್ತರಿಸುವುದರಿಂದ ಆರ್ಥಿಕ ಲಾಭ ಉಂಟಾಗುತ್ತದೆ? ಆಪ್ಷನ್ ಎ ಶನಿವಾರ, ಆಪ್ಷನ್ ಬಿ ಸೋಮವಾರ, ಆಪ್ಷನ್ ಸಿ ಬುಧವಾರ, ಆಪ್ಷನ್ ಡಿ ಶುಕ್ರವಾರ. ಸರಿಯಾದ ಉತ್ತರ ಆಪ್ಷನ್ ಸಿ ಬುಧವಾರ. ಚಳಿಗಾಲದಲ್ಲಿ ಹಾಲಿಗೆ ಬೆಲ್ಲವನ್ನು ಹಾಕಿ ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಚರ್ಮದ ಆರೋಗ್ಯ, ಆಪ್ಷನ್ ಬಿ ಕೂದಲಿನ ರಕ್ಷಣೆ, ಆಪ್ಷನ್ ಸಿ ರೋಗ ನಿರೋಧಕ ಶಕ್ತಿ ಹೆಚ್ಚು, ಆಪ್ಷನ್ ಡಿ ಅಲರ್ಜಿ. ಸರಿಯಾದ ಉತ್ತರ ಆಪ್ಷನ್ ಎ ಚರ್ಮದ ಆರೋಗ್ಯ, ಆಪ್ಷನ್ ಬಿ ಕೂದಲಿನ ರಕ್ಷಣೆ ಮತ್ತು ಆಪ್ಷನ್ ಸಿ ರೋಗ ನಿರೋಧಕ ಶಕ್ತಿ ಹೆಚ್ಚು. ಯಾವ ತರಕಾರಿ ತಿಂದರೆ ಮನುಷ್ಯನ ಮೆದುಳು ಚುರುಕಾಗಿ ಕೆಲಸ ಮಾಡುತ್ತದೆ? ಆಪ್ಷನ್ ಎ ಬ್ರೋಕೊಲಿ, ಆಪ್ಷನ್ ಬಿ ಬೀಜಗಳು, ಆಪ್ಷನ್ ಸಿ ಅವಕಾಡೋ, ಆಪ್ಷನ್ ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.